ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಒಂದು ಹೊಸ ಸಿನಿಮಾ ಬರ್ತಾ ಇದೆ, ಅದರ ಹೆಸರು ಜೂನಿಯರ್ ಅಂತ. ಚಿತ್ರದ ವಿಶೇಷತೆ ಏನು ಅಂತಂದರೆ, ರಾಜಕಾರಣಿ ಜನಾರ್ದನ ರೆಡ್ಡಿ, ಉದ್ಯಮಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ರೆಡ್ಡಿ ಇದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದ ಟೀಸರ್ ಬಿಡುಗಡೆ ಆಗಿದೆ. ಮಾಯಾ ಬಜಾರ್ ಖ್ಯಾತಿಯ ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಕಿರೀಟಿ ನಟನೆಯ ಚೊಚ್ಚಲ ಸಿನಿಮಾ ಇದಾಗಿದ್ದು, ಜೂನಿಯರ್ ಹೆಸರಿನ ಈ ಸಿನಿಮಾ ಜುಲೈ 18ನೇ ತಾರೀಕು ತೆರೆ ಕಾಣುತ್ತೆ. ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆ ಆಯಿತು. ಇದರ ಸ್ಪಿರಿಟ್ ಏನು ಅಂದರೆ, ಲೆಟ್ಸ್ ಲೀವ್ ದಿಸ್ ಮೂಮೆಂಟ್ ಅನ್ನೋ ಅಂಥ ಒಂದು ಹಾಡು ಸಿಕ್ಕಾಪಟ್ಟೆ ಅದು ಸದ್ದು ಮಾಡಿದೆ. ಈ ಚಿತ್ರದ ಪ್ರಚಾರವನ್ನು ಈ ಹಾಡಿನ ಮುಖಾಂತರವೇ ಚಿತ್ರತಂಡ ಆರಂಭ ಮಾಡಿತ್ತು. ಇದೀಗ ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಸಜ್ಜಾಗ್ತಾ ಇದೆ. ಸುಮಾರು 2.5 ವರ್ಷಗಳ ಹಿಂದೆ ಈ ಸಿನಿಮಾ ಸೆಟ್ ಏರಿತ್ತು ಅಂತ ಹೇಳಲಾಗ್ತಾ ಇದೆ. ಸಿನಿಮಾದ ಟೀಸರ್ ಈಗ ಬಿಡುಗಡೆ ಆಗಿದೆ. ವಾರಾಹಿ ಚಲನಚಿತ್ರಂ ಸಂಸ್ಥೆ ಇದನ್ನು ನಿರ್ಮಾಣ ಮಾಡ್ತಾ ಇದೆ. ಯೂಟ್ಯೂಬ್ನಲ್ಲಿ ಈ ಸಿನಿಮಾದ ಟೀಸರ್ ಇದೆ ಆಲ್ರೆಡಿ. ಇನ್ನು ಮಾಸ್ ಜೊತೆಗೆ ಕ್ಲಾಸ್ ಅಂಶಗಳನ್ನು ಕೂಡ ಮಿಶ್ರಣ ಮಾಡಿ ಟೀಸರ್ ಕಟ್ ಮಾಡಲಾಗಿದೆ. ಭಾವನಾತ್ಮಕ ದೃಶ್ಯಗಳು ಸಾಕಷ್ಟಿದ್ದಾವೆ ಈ ಸಿನಿಮಾದಲ್ಲಿ. ಪ್ರೀತಿ ಹಾಗೂ ಆ್ಯಕ್ಷನ್ನ ಅಂಶಗಳು ಕೂಡ ಟೀಸರ್ನಲ್ಲಿ ಇದೆ. ಕಿರೀಟಿ ಡ್ಯಾನ್ಸ್, ಫೈಟ್, ಡೈಲಾಗ್ ಎಲ್ಲ ಮಾಡಿದ್ದಾರೆ. ಅವರ ಎಂಟ್ರಿನೂ ಸಖತ್ತಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಿನಿಮಾದಲ್ಲಿ ಕಿರೀಟಿ ಜೊತೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಜೆನೀಲಿಯಾ ಡಿಸೋಜಾ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಶ್ರೀಲೀಲಾ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಕನ್ನಡ, ತೆಲುಗು ಹಾಗೂ ತಮಿಳು 3 ಭಾಷೆನಲ್ಲೂ ಕೂಡ ರಿಲೀಸ್ ಆಗಲಿದೆ. ದಕ್ಷಿಣ ಭಾರತದ ಖ್ಯಾತ ನಿರ್ಮಾಣ ಸಂಸ್ಥೆ ವಾರಾಹಿ ಫಿಲ್ಮ್ಸ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದೆ. ಖ್ಯಾತ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಸಂಗೀತ ಕೊಟ್ಟಿದ್ದಾರೆ. ಬಾಹುಬಲಿ ಸಿನಿಮಾ ಖ್ಯಾತಿಯ ಕೆ ಸೆಂಥಿಲ್ ಕುಮಾರ್ ಛಾಯಾಚಿತ್ರಗ್ರಹಣ, ಪೀಟರ್ ಹೆನ್ ಸಾಹಸ ನಿರ್ದೇಶನ ಈ ಚಿತ್ರಕ್ಕಿದೆ. ಇದು ಕಿರೀಟಿ ಅವರ ಚೊಚ್ಚಲ ಚಿತ್ರ. ಸೊ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಎನಿವೆ, ಕಿರೀಟಿಗೆ ಒಳ್ಳೆಯದಾಗಲಿ, ಚಿತ್ರ ಯಶಸ್ಸು ಕಾಣಲಿ. ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಒಂದು ಹೊಸ ಸಿನಿಮಾ ಬರ್ತಾ ಇದೆ, ಅದರ ಹೆಸರು ಜೂನಿಯರ್ ಅಂತ. ಚಿತ್ರದ ವಿಶೇಷತೆ ಏನು ಅಂತಂದರೆ, ರಾಜಕಾರಣಿ ಜನಾರ್ದನ ರೆಡ್ಡಿ, ಉದ್ಯಮಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ರೆಡ್ಡಿ ಇದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದ ಟೀಸರ್ ಬಿಡುಗಡೆ ಆಗಿದೆ. ಮಾಯಾ ಬಜಾರ್ ಖ್ಯಾತಿಯ ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಕಿರೀಟಿ ನಟನೆಯ ಚೊಚ್ಚಲ ಸಿನಿಮಾ ಇದಾಗಿದ್ದು, ಜೂನಿಯರ್ ಹೆಸರಿನ ಈ ಸಿನಿಮಾ ಜುಲೈ 18ನೇ ತಾರೀಕು ತೆರೆ ಕಾಣುತ್ತೆ. ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆ ಆಯಿತು. ಇದರ ಸ್ಪಿರಿಟ್ ಏನು ಅಂದರೆ, ಲೆಟ್ಸ್ ಲೀವ್ ದಿಸ್ ಮೂಮೆಂಟ್ ಅನ್ನೋ ಅಂಥ ಒಂದು ಹಾಡು ಸಿಕ್ಕಾಪಟ್ಟೆ ಅದು ಸದ್ದು ಮಾಡಿದೆ. ಈ ಚಿತ್ರದ ಪ್ರಚಾರವನ್ನು ಈ ಹಾಡಿನ ಮುಖಾಂತರವೇ ಚಿತ್ರತಂಡ ಆರಂಭ ಮಾಡಿತ್ತು. ಇದೀಗ ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಸಜ್ಜಾಗ್ತಾ ಇದೆ. ಸುಮಾರು 2.5 ವರ್ಷಗಳ ಹಿಂದೆ ಈ ಸಿನಿಮಾ ಸೆಟ್ ಏರಿತ್ತು ಅಂತ ಹೇಳಲಾಗ್ತಾ ಇದೆ. ಸಿನಿಮಾದ ಟೀಸರ್ ಈಗ ಬಿಡುಗಡೆ ಆಗಿದೆ. ವಾರಾಹಿ ಚಲನಚಿತ್ರಂ ಸಂಸ್ಥೆ ಇದನ್ನು ನಿರ್ಮಾಣ ಮಾಡ್ತಾ ಇದೆ. ಯೂಟ್ಯೂಬ್ನಲ್ಲಿ ಈ ಸಿನಿಮಾದ ಟೀಸರ್ ಇದೆ ಆಲ್ರೆಡಿ. ಇನ್ನು ಮಾಸ್ ಜೊತೆಗೆ ಕ್ಲಾಸ್ ಅಂಶಗಳನ್ನು ಕೂಡ ಮಿಶ್ರಣ ಮಾಡಿ ಟೀಸರ್ ಕಟ್ ಮಾಡಲಾಗಿದೆ. ಭಾವನಾತ್ಮಕ ದೃಶ್ಯಗಳು ಸಾಕಷ್ಟಿದ್ದಾವೆ ಈ ಸಿನಿಮಾದಲ್ಲಿ. ಪ್ರೀತಿ ಹಾಗೂ ಆ್ಯಕ್ಷನ್ನ ಅಂಶಗಳು ಕೂಡ ಟೀಸರ್ನಲ್ಲಿ ಇದೆ. ಕಿರೀಟಿ ಡ್ಯಾನ್ಸ್, ಫೈಟ್, ಡೈಲಾಗ್ ಎಲ್ಲ ಮಾಡಿದ್ದಾರೆ. ಅವರ ಎಂಟ್ರಿನೂ ಸಖತ್ತಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಿನಿಮಾದಲ್ಲಿ ಕಿರೀಟಿ ಜೊತೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಜೆನೀಲಿಯಾ ಡಿಸೋಜಾ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಶ್ರೀಲೀಲಾ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಕನ್ನಡ, ತೆಲುಗು ಹಾಗೂ ತಮಿಳು 3 ಭಾಷೆನಲ್ಲೂ ಕೂಡ ರಿಲೀಸ್ ಆಗಲಿದೆ. ದಕ್ಷಿಣ ಭಾರತದ ಖ್ಯಾತ ನಿರ್ಮಾಣ ಸಂಸ್ಥೆ ವಾರಾಹಿ ಫಿಲ್ಮ್ಸ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದೆ. ಖ್ಯಾತ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಸಂಗೀತ ಕೊಟ್ಟಿದ್ದಾರೆ. ಬಾಹುಬಲಿ ಸಿನಿಮಾ ಖ್ಯಾತಿಯ ಕೆ ಸೆಂಥಿಲ್ ಕುಮಾರ್ ಛಾಯಾಚಿತ್ರಗ್ರಹಣ, ಪೀಟರ್ ಹೆನ್ ಸಾಹಸ ನಿರ್ದೇಶನ ಈ ಚಿತ್ರಕ್ಕಿದೆ. ಇದು ಕಿರೀಟಿ ಅವರ ಚೊಚ್ಚಲ ಚಿತ್ರ. ಸೊ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಎನಿವೆ, ಕಿರೀಟಿಗೆ ಒಳ್ಳೆಯದಾಗಲಿ, ಚಿತ್ರ ಯಶಸ್ಸು ಕಾಣಲಿ. ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಒಂದು ಹೊಸ ಸಿನಿಮಾ ಬರ್ತಾ ಇದೆ, ಅದರ ಹೆಸರು ಜೂನಿಯರ್ ಅಂತ. ಚಿತ್ರದ ವಿಶೇಷತೆ ಏನು ಅಂತಂದರೆ, ರಾಜಕಾರಣಿ ಜನಾರ್ದನ ರೆಡ್ಡಿ, ಉದ್ಯಮಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ರೆಡ್ಡಿ ಇದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದ ಟೀಸರ್ ಬಿಡುಗಡೆ ಆಗಿದೆ. ಮಾಯಾ ಬಜಾರ್ ಖ್ಯಾತಿಯ ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಕಿರೀಟಿ ನಟನೆಯ ಚೊಚ್ಚಲ ಸಿನಿಮಾ ಇದಾಗಿದ್ದು, ಜೂನಿಯರ್ ಹೆಸರಿನ ಈ ಸಿನಿಮಾ ಜುಲೈ 18ನೇ ತಾರೀಕು ತೆರೆ ಕಾಣುತ್ತೆ. ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆ ಆಯಿತು. ಇದರ ಸ್ಪಿರಿಟ್ ಏನು ಅಂದರೆ, ಲೆಟ್ಸ್ ಲೀವ್ ದಿಸ್ ಮೂಮೆಂಟ್ ಅನ್ನೋ ಅಂಥ ಒಂದು ಹಾಡು ಸಿಕ್ಕಾಪಟ್ಟೆ ಅದು ಸದ್ದು ಮಾಡಿದೆ. ಈ ಚಿತ್ರದ ಪ್ರಚಾರವನ್ನು ಈ ಹಾಡಿನ ಮುಖಾಂತರವೇ ಚಿತ್ರತಂಡ ಆರಂಭ ಮಾಡಿತ್ತು. ಇದೀಗ ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಸಜ್ಜಾಗ್ತಾ ಇದೆ. ಸುಮಾರು 2.5 ವರ್ಷಗಳ ಹಿಂದೆ ಈ ಸಿನಿಮಾ ಸೆಟ್ ಏರಿತ್ತು ಅಂತ ಹೇಳಲಾಗ್ತಾ ಇದೆ. ಸಿನಿಮಾದ ಟೀಸರ್ ಈಗ ಬಿಡುಗಡೆ ಆಗಿದೆ. ವಾರಾಹಿ ಚಲನಚಿತ್ರಂ ಸಂಸ್ಥೆ ಇದನ್ನು ನಿರ್ಮಾಣ ಮಾಡ್ತಾ ಇದೆ. ಯೂಟ್ಯೂಬ್ನಲ್ಲಿ ಈ ಸಿನಿಮಾದ
ಟೀಸರ್ ಇದೆ ಆಲ್ರೆಡಿ. ಇನ್ನು ಮಾಸ್ ಜೊತೆಗೆ ಕ್ಲಾಸ್ ಅಂಶಗಳನ್ನು ಕೂಡ ಮಿಶ್ರಣ ಮಾಡಿ ಟೀಸರ್ ಕಟ್ ಮಾಡಲಾಗಿದೆ. ಭಾವನಾತ್ಮಕ ದೃಶ್ಯಗಳು ಸಾಕಷ್ಟಿದ್ದಾವೆ ಈ ಸಿನಿಮಾದಲ್ಲಿ. ಪ್ರೀತಿ ಹಾಗೂ ಆ್ಯಕ್ಷನ್ನ ಅಂಶಗಳು ಕೂಡ ಟೀಸರ್ನಲ್ಲಿ ಇದೆ. ಕಿರೀಟಿ ಡಾನ್ಸ್, ಫೈಟ್, ಡೈಲಾಗ್ ಎಲ್ಲ ಮಾಡಿದ್ದಾರೆ. ಅವರ ಎಂಟ್ರಿನೂ ಸಖತ್ತಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಿನಿಮಾದಲ್ಲಿ ಕಿರೀಟಿ ಜೊತೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಜೆನೀಲಿಯಾ ಡಿಸೋಜಾ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಶ್ರೀಲೀಲಾ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಕನ್ನಡ, ತೆಲುಗು ಹಾಗೂ ತಮಿಳು 3 ಭಾಷೆನಲ್ಲೂ ಕೂಡ ರಿಲೀಸ್ ಆಗಲಿದೆ. ದಕ್ಷಿಣ ಭಾರತದ ಖ್ಯಾತ ನಿರ್ಮಾಣ ಸಂಸ್ಥೆ ವಾರಾಹಿ ಫಿಲ್ಮ್ಸ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದೆ. ಖ್ಯಾತ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಸಂಗೀತ ಕೊಟ್ಟಿದ್ದಾರೆ. ಬಾಹುಬಲಿ ಸಿನಿಮಾ ಖ್ಯಾತಿಯ ಕೆ ಸೆಂಥಿಲ್ ಕುಮಾರ್ ಛಾಯಾಚಿತ್ರಗ್ರಹಣ, ಪೀಟರ್ ಹೆನ್ ಸಾಹಸ ನಿರ್ದೇಶನ ಈ ಚಿತ್ರಕ್ಕಿದೆ. ಇದು ಕಿರೀಟಿ ಅವರ ಚೊಚ್ಚಲ ಚಿತ್ರ. ಸೊ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಎನಿವೆ, ಕಿರೀಟಿಗೆ ಒಳ್ಳೆಯದಾಗಲಿ, ಚಿತ್ರ ಯಶಸ್ಸು ಕಾಣಲಿ. ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಒಂದು ಹೊಸ ಸಿನಿಮಾ ಬರ್ತಾ ಇದೆ, ಅದರ ಹೆಸರು ಜೂನಿಯರ್ ಅಂತ. ಚಿತ್ರದ ವಿಶೇಷತೆ ಏನು ಅಂತಂದರೆ, ರಾಜಕಾರಣಿ ಜನಾರ್ದನ ರೆಡ್ಡಿ, ಉದ್ಯಮಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ರೆಡ್ಡಿ ಇದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದ ಟೀಸರ್ ಬಿಡುಗಡೆ ಆಗಿದೆ. ಮಾಯಾ ಬಜಾರ್ ಖ್ಯಾತಿಯ ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಕಿರೀಟಿ ನಟನೆಯ ಚೊಚ್ಚಲ ಸಿನಿಮಾ ಇದಾಗಿದ್ದು, ಜೂನಿಯರ್ ಹೆಸರಿನ ಈ ಸಿನಿಮಾ ಜುಲೈ 18ನೇ ತಾರೀಕು ತೆರೆ ಕಾಣುತ್ತೆ. ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆ ಆಯಿತು. ಇದರ ಸ್ಪಿರಿಟ್ ಏನು ಅಂದರೆ, ಲೆಟ್ಸ್ ಲೀವ್ ದಿಸ್ ಮೂಮೆಂಟ್ ಅನ್ನೋ ಅಂಥ ಒಂದು ಹಾಡು ಸಿಕ್ಕಾಪಟ್ಟೆ ಅದು ಸದ್ದು ಮಾಡಿದೆ. ಈ ಚಿತ್ರದ ಪ್ರಚಾರವನ್ನು ಈ ಹಾಡಿನ ಮುಖಾಂತರವೇ ಚಿತ್ರತಂಡ ಆರಂಭ ಮಾಡಿತ್ತು. ಇದೀಗ ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಸಜ್ಜಾಗ್ತಾ ಇದೆ. ಸುಮಾರು 2.5 ವರ್ಷಗಳ ಹಿಂದೆ ಈ ಸಿನಿಮಾ ಸೆಟ್ ಏರಿತ್ತು ಅಂತ ಹೇಳಲಾಗ್ತಾ ಇದೆ. ಸಿನಿಮಾದ ಟೀಸರ್ ಈಗ ಬಿಡುಗಡೆ ಆಗಿದೆ. ವಾರಾಹಿ ಚಲನಚಿತ್ರಂ ಸಂಸ್ಥೆ ಇದನ್ನು ನಿರ್ಮಾಣ ಮಾಡ್ತಾ ಇದೆ. ಯೂಟ್ಯೂಬ್ನಲ್ಲಿ ಈ ಸಿನಿಮಾದ ಟೀಸರ್ ಇದೆ ಆಲ್ರೆಡಿ. ಇನ್ನು ಮಾಸ್ ಜೊತೆಗೆ ಕ್ಲಾಸ್ ಅಂಶಗಳನ್ನು ಕೂಡ ಮಿಶ್ರಣ ಮಾಡಿ ಟೀಸರ್ ಕಟ್ ಮಾಡಲಾಗಿದೆ. ಭಾವನಾತ್ಮಕ ದೃಶ್ಯಗಳು ಸಾಕಷ್ಟಿದ್ದಾವೆ ಈ ಸಿನಿಮಾದಲ್ಲಿ. ಪ್ರೀತಿ ಹಾಗೂ ಆ್ಯಕ್ಷನ್ನ ಅಂಶಗಳು ಕೂಡ ಟೀಸರ್ನಲ್ಲಿ ಇದೆ. ಕಿರೀಟಿ ಡಾನ್ಸ್, ಫೈಟ್, ಡೈಲಾಗ್ ಎಲ್ಲ ಮಾಡಿದ್ದಾರೆ. ಅವರ ಎಂಟ್ರಿನೂ ಸಖತ್ತಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಿನಿಮಾದಲ್ಲಿ ಕಿರೀಟಿ ಜೊತೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಜೆನೀಲಿಯಾ ಡಿಸೋಜಾ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಶ್ರೀಲೀಲಾ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಕನ್ನಡ, ತೆಲುಗು ಹಾಗೂ ತಮಿಳು 3 ಭಾಷೆನಲ್ಲೂ ಕೂಡ ರಿಲೀಸ್ ಆಗಲಿದೆ. ದಕ್ಷಿಣ ಭಾರತದ ಖ್ಯಾತ ನಿರ್ಮಾಣ ಸಂಸ್ಥೆ ವಾರಾಹಿ ಫಿಲ್ಮ್ಸ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದೆ. ಖ್ಯಾತ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಸಂಗೀತ ಕೊಟ್ಟಿದ್ದಾರೆ. ಬಾಹುಬಲಿ ಸಿನಿಮಾ ಖ್ಯಾತಿಯ ಕೆ ಸೆಂಥಿಲ್ ಕುಮಾರ್ ಛಾಯಾಚಿತ್ರಗ್ರಹಣ, ಪೀಟರ್ ಹೆನ್ ಸಾಹಸ ನಿರ್ದೇಶನ ಈ ಚಿತ್ರಕ್ಕಿದೆ. ಇದು ಕಿರೀಟಿ ಅವರ ಚೊಚ್ಚಲ ಚಿತ್ರ. ಸೊ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಎನಿವೆ, ಕಿರೀಟಿಗೆ ಒಳ್ಳೆಯದಾಗಲಿ, ಚಿತ್ರ ಯಶಸ್ಸು ಕಾಣಲಿ. ನಮಸ್ಕಾರ ವೀಕ್ಷಕರೇ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಒಂದು ಹೊಸ ಸಿನಿಮಾ ಬರ್ತಾ ಇದೆ, ಅದರ ಹೆಸರು ಜೂನಿಯರ್ ಅಂತ. ಚಿತ್ರದ ವಿಶೇಷತೆ ಏನು ಅಂತಂದರೆ, ರಾಜಕಾರಣಿ ಜನಾರ್ದನ ರೆಡ್ಡಿ, ಉದ್ಯಮಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ರೆಡ್ಡಿ ಇದರಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದ ಟೀಸರ್ ಬಿಡುಗಡೆ ಆಗಿದೆ. ಮಾಯಾ ಬಜಾರ್ ಖ್ಯಾತಿಯ ನಿರ್ದೇಶಕ ರಾಧಾಕೃಷ್ಣ ರೆಡ್ಡಿ ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಕಿರೀಟಿ ನಟನೆಯ ಚೊಚ್ಚಲ ಸಿನಿಮಾ ಇದಾಗಿದ್ದು, ಜೂನಿಯರ್ ಹೆಸರಿನ ಈ ಸಿನಿಮಾ ಜುಲೈ 18ನೇ ತಾರೀಕು ತೆರೆ ಕಾಣುತ್ತೆ. ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆ ಆಯಿತು. ಇದರ ಸ್ಪಿರಿಟ್ ಏನು ಅಂದರೆ, ಲೆಟ್ಸ್ ಲೀವ್ ದಿಸ್ ಮೂಮೆಂಟ್ ಅನ್ನೋ ಅಂಥ ಒಂದು ಹಾಡು ಸಿಕ್ಕಾಪಟ್ಟೆ ಅದು ಸದ್ದು ಮಾಡಿದೆ. ಈ ಚಿತ್ರದ ಪ್ರಚಾರವನ್ನು ಈ ಹಾಡಿನ ಮುಖಾಂತರವೇ ಚಿತ್ರತಂಡ ಆರಂಭ ಮಾಡಿತ್ತು. ಇದೀಗ ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಸಜ್ಜಾಗ್ತಾ ಇದೆ. ಸುಮಾರು 2.5 ವರ್ಷಗಳ ಹಿಂದೆ ಈ ಸಿನಿಮಾ ಸೆಟ್ ಏರಿತ್ತು ಅಂತ ಹೇಳಲಾಗ್ತಾ ಇದೆ. ಸಿನಿಮಾದ ಟೀಸರ್ ಈಗ ಬಿಡುಗಡೆ ಆಗಿದೆ. ವಾರಾಹಿ ಚಲನಚಿತ್ರಂ ಸಂಸ್ಥೆ ಇದನ್ನು ನಿರ್ಮಾಣ ಮಾಡ್ತಾ ಇದೆ. ಯೂಟ್ಯೂಬ್ನಲ್ಲಿ ಈ ಸಿನಿಮಾದ ಟೀಸರ್ ಇದೆ ಆಲ್ರೆಡಿ. ಇನ್ನು ಮಾಸ್ ಜೊತೆಗೆ ಕ್ಲಾಸ್ ಅಂಶಗಳನ್ನು ಕೂಡ ಮಿಶ್ರಣ ಮಾಡಿ ಟೀಸರ್ ಕಟ್ ಮಾಡಲಾಗಿದೆ. ಭಾವನಾತ್ಮಕ ದೃಶ್ಯಗಳು ಸಾಕಷ್ಟಿದ್ದಾವೆ ಈ ಸಿನಿಮಾದಲ್ಲಿ. ಪ್ರೀತಿ ಹಾಗೂ ಆ್ಯಕ್ಷನ್ನ ಅಂಶಗಳು ಕೂಡ ಟೀಸರ್ನಲ್ಲಿ ಇದೆ. ಕಿರೀಟಿ ಡಾನ್ಸ್, ಫೈಟ್, ಡೈಲಾಗ್ ಎಲ್ಲ ಮಾಡಿದ್ದಾರೆ. ಅವರ ಎಂಟ್ರಿನೂ ಸಖತ್ತಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಿನಿಮಾದಲ್ಲಿ ಕಿರೀಟಿ ಜೊತೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆಯೇ ಜೆನೀಲಿಯಾ ಡಿಸೋಜಾ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಶ್ರೀಲೀಲಾ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾ ಕನ್ನಡ, ತೆಲುಗು ಹಾಗೂ ತಮಿಳು 3 ಭಾಷೆನಲ್ಲೂ ಕೂಡ ರಿಲೀಸ್ ಆಗಲಿದೆ. ದಕ್ಷಿಣ ಭಾರತದ ಖ್ಯಾತ ನಿರ್ಮಾಣ ಸಂಸ್ಥೆ ವಾರಾಹಿ ಫಿಲ್ಮ್ಸ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದೆ. ಖ್ಯಾತ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಸಂಗೀತ ಕೊಟ್ಟಿದ್ದಾರೆ. ಬಾಹುಬಲಿ ಸಿನಿಮಾ ಖ್ಯಾತಿಯ ಕೆ ಸೆಂಥಿಲ್ ಕುಮಾರ್ ಛಾಯಾಚಿತ್ರಗ್ರಹಣ, ಪೀಟರ್ ಹೆನ್ ಸಾಹಸ ನಿರ್ದೇಶನ ಈ ಚಿತ್ರಕ್ಕಿದೆ. ಇದು ಕಿರೀಟಿ ಅವರ ಚೊಚ್ಚಲ ಚಿತ್ರ. ಸೊ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇದೆ. ಎನಿವೆ, ಕಿರೀಟಿಗೆ ಒಳ್ಳೆಯದಾಗಲಿ, ಚಿತ್ರ ಯಶಸ್ಸು ಕಾಣಲಿ. ನಮಸ್ಕಾರ.